ನಾನು ಈ ಥರ ಮಾತಾಡ್ತಾ ಇದ್ದೀನಿ ಅಂತ ದಯವಿಟ್ಟು ಇಬ್ಬರು ಬೇಜಾರು ಮಾಡ್ಕೊಳ್ಬೇಡಿ. ಇನ್ನು ಮುಂದೆ ಅವ್ರು ಬದಲಾಗಿಲ್ಲ ಅಂತಂದರೆ ನಾನು ಬೇರೆ ನಿರ್ಧಾರನೇ ತಗೊಳ್ಬೇಕಾಗುತ್ತೆ. ನಿಮ್ಮ ಮಗ ಉದ್ಧಾರ ಆಗ್ತಾನೆ, ಅವನಿಗೆ ಜವಾಬ್ದಾರಿ ಬರ್ತದೆ ಅನ್ನೋ ನಂಬಿಕೆ ನಿಮಗೂ ಇಲ್ಲ, ನನ್ನ ಮಗಳಿಗೂ ಇಲ್ಲ, ನಮಗಂತೂ ಮೊದಲೇ ಇಲ್ಲ. ಅದಕ್ಕೆ ನಿಮ್ಮಿಂದ ನನಗೊಂದು ಸಹಾಯ ಆಗಬೇಕು. ಅದೇನಂತ ಹೇಳಿ, ನಮ್ಮ ಕೈಲಾದರೆ ನಾವು ಖಂಡಿತ ಮಾಡ್ತೀವಿ. ನೀವು ನಿಮ್ಮ ಮಗನ ಹತ್ರ ಮಾತಾಡ್ಬಿಟ್ಟು ನನ್ನ ಮಗಳಿಗೆ ಡಿವೋರ್ಸ್ ಕೊಟ್ಬಿಡಿ. ಬೀಗರು ಹಾಗೆ ಮಾತಾಡಿದ್ರು ಅಂತ ಬೇಜಾರು ಮಾಡ್ಕೊಂಡಿದ್ಯಾ? ಏನು ಲಕ್ಷ್ಮಿ, ಇದೇನು ನಮ್ಗೆ ಹೊಸ್ತಾ? ನಾವಿಲ್ಲಿಂದ ಹೋಗುವಾಗಲೇ ಹೀಗಾಗ್ಬೋದು ಅಂತ ಮಾತಾಡ್ಕೊಂಡು ಹೋಗಿದ್ವಿ ತಾನೇ. ಬಿಟ್ಬಿಡು, ಕಲ ತಲೆ ಕೆಡಿಸ್ಕೋಬಾರ್ದು. ಅವ್ರು ನಮ್ಗೆ ಅವಮಾನ ಮಾಡಿದ್ರು ಅಂತ ನಂಗೆ ಬೇಜಾರಾಗ್ತಾ ಇಲ್ಲ ರೀ. ಪಾಪ ನಮ್ಮ ಸಿಂಚನ ಮಗುನ ಕಳ್ಕೊಂಡು ಎಷ್ಟು ದುಃಖದಲ್ಲಿದ್ದಾಳೆ. ಅವಳ ಮುಂದೆ ಎಷ್ಟೆಲ್ಲ ಮಾತಾಡ್ಬಿಟ್ರು ಅವಳ ಮನಸ್ಸಿಗೆ ಎಷ್ಟು ಬೇಜಾರಾಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡು, ಅವರು ಮೊದಲೇ ರಾಜಕೀಯದವರು, ಅವ್ರ ನಡೆ ನುಡಿ ಹಾಗೇನೆ. ಅವ್ರು ನಮಗೆ ಮುಖ್ಯ ಅಲ್ಲ, ಸಿಂಚನ ಮುಖ್ಯ. ಲಕ್ಷ್ಮಿ, ನೀನು ಊಟ ತಿಂಡಿ ಮಾಡದೆ ಉಪವಾಸ ಇದ್ರೆ ನಿನ್ನ ಆರೋಗ್ಯ ಏನಾಗುತ್ತೆ ಹೇಳು? ಬಾ, ಸ್ವಲ್ಪ ತಿನ್ನಿ ಬಾ. ನನಗೆ ಹಸಿವಿಲ್ಲ ರೀ. ಲಕ್ಷ್ಮಿ, ನಿನ್ನ ಹೊಟ್ಟೆಗೆ ಏನೂ ತಿನ್ನಲಿಲ್ಲ ಅಂದರೆ ಆರೋಗ್ಯ ಹೆಂಗೆ ಸುಧಾರಿಸುತ್ತೆ? ಬಾ, ಒಂದು ಸ್ವಲ್ಪ ನಾನು ತಿನ್ನಿ. ನನ್ನನ್ನು ಸ್ವಲ್ಪ ಹೊತ್ತು ಒಂಟಿಯಾಗಿ ಬಿಟ್ಬಿಡಿ, ನಾನು ಸರಿ ಹೋಗ್ತೀನಿ. ಶ್ರೀನಿವಾಸ್ ಫೋನ್ ಮಾಡಿದ್ದಾರೆ. ಹೇಳಿ ಶ್ರೀನಿವಾಸ್. ನಮಸ್ಕಾರ. ಏನು ಇಷ್ಟೊತ್ತಿಗೆ ಫೋನ್ ಮಾಡಿದ್ದೀರಾ? ಎಲ್ಲ ಆರಾಮಲ್ವಾ? ಲಕ್ಷ್ಮಿ ಹುಷಾರಾಗಿದ್ದಾಳೆ ತಾನೆ? ಲಕ್ಷ್ಮಿ ಚೆನ್ನಾಗಿದ್ದಾಳೆ. ಆದರೆ ನನ್ನ ಎರಡನೇ ಸೊಸೆಗೆ ಅಭಾಷಣಾದ ವಿಷಯ ಕೇಳಿದ ಮೇಲೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಎಷ್ಟು ಸಮಾಧಾನ ಮಾಡಿದ್ರು ಸಮಾಧಾನ ಆಗ್ತಾಯಿಲ್ಲ, ಹೊಟ್ಟೆಗೂ ಏನೂ ತಿಂತಾಯಿಲ್ಲ. ಅದಕ್ಕೆ ನೀವೊಂದು ಸಲ ಫೋನ್ ಮಾಡಿದ್ರೆ ಅವಳು ಖುಷಿ ಆಗುತ್ತೆ. ದಯವಿಟ್ಟು ಒಂದು ಫೋನ್ ಮಾಡಿ ಮಾತಾಡಿಸಿ. ನನ್ನ ತಂಗಿ ಖುಷಿಗೋಸ್ಕರ ಇಷ್ಟು ಮಾಡದೇ ಇರ್ತೀನಾ? ಅವಳ ಖುಷಿಗೋಸ್ಕರ ನಾನು ಫೋನ್ ಮಾಡೇ ಮಾಡ್ತೀನಿ. ಹಾಗೆ ನೋಡಿದ್ರೆ ನಾನೇ ಅವಳಿಗೆ ಫೋನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ನೀವೇ ಫೋನ್ ಮಾಡಿಬಿಟ್ರಿ. ಓಹ್, ಒಳ್ಳೆಯದೇ ಆಯಿತು. ನೀವು ಅವಳಿಗೆ ಫೋನ್ ಮಾಡಿ ಮಾತಾಡಿ. ಆದರೆ ನಾನು ನಿಮಗೆ ಫೋನ್ ಮಾಡೋದಕ್ಕೆ ಹೇಳಿದೆ ಅಂತ ಹೇಳಬೇಡಿ. ಮಾಮೂಲಿ ಅವಳ ಜೊತೆ ಮಾತಾಡೋ ಹಾಗೆ ಮಾತಾಡಿ. ಸರಿ ಬಿಡಿ, ನಾನು ನೋಡ್ಕೋತೀನಿ. ಸರಿ, ನಮಸ್ಕಾರ. ಹೇಳೋಣ. ಲಕ್ಷ್ಮಿ, ಹೇಗಿದೆಯಮ್ಮ? ಚೆನ್ನಾಗಿದ್ದೀನಣ್ಣ. ನೀನು ಫೋನ್ ಮಾಡಿದ್ದು ನೋಡಿ ತುಂಬ ಸಂತೋಷ ಆಯಿತು. ನನಗೂ ತುಂಬ ಖುಷಿ ಆಗ್ತಿದೆ ಲಕ್ಷ್ಮಿ. ಇಷ್ಟು ವರ್ಷ ಆಡದೇ ಇರೋ ಮಾತನ್ನೆಲ್ಲ ನಿನ್ನ ಜೊತೆ ಮಾತಾಡಬೇಕು ಅಂತ ಅನಿಸ್ತಾ ಇದೆ. ನೀನು ಎದುರು ಸಿಕ್ಕಾಗೆಲ್ಲ ಬರೀ ಕೋಪ ಮಾಡ್ಕೊಂಡಿದ್ದೇನೆ ಹೊರತು ಒಂದರಲ್ಲೂ ಖುಷಿಯಿಂದ ಮಾತಾಡ್ತಿಲ್ಲ. ಧರ್ಮನ ಮನೇಲಾಗಲಿ ಪಾರ್ಟಿಲಾಗಲಿ ನಿನ್ನ ಹತ್ರ ತುಂಬ ಹೊತ್ತು ಮಾತಾಡೋಕ್ಕೆ ಆಗಲಿಲ್ಲ. ನಿನ್ನ ಜೊತೆ ತುಂಬ ಹೊತ್ತು ಕಾಲ ಕಳೀಬೇಕು ಅಂತ ಅನಿಸ್ತಿದೆ. ಅದಕ್ಕೆ ನಾಳೆ ನಮ್ಮ ಮನೆಗೆ ಬರ್ತೀಯ ಲಕ್ಷ್ಮಿ? ಅಣ್ಣ, ಏನು ಅನ್ಕೋಬೇಡ. ಇವರಿಗೆ ತುಂಬ ಕೆಲಸ ಇದೆ. ಅದು 3-4 ದಿವಸ ಅದು ಇದು ಅಂತ ರಜಾ ಹಾಕ್ಬಿಟ್ರಲ್ಲ, ಅದಕ್ಕೆ. ಜೊತೆಗೆ ಮೊಮ್ಮಗನ ಸ್ಕೂಲು ಅಂತ ಸಂತೋಷು ವೀಣಾ ಬೇರೆ ಓಡಾಡ್ಕೊಂಡಿದ್ದಾರೆ. ಅದಕ್ಕೆ ಮನೇಲಿ ಅಡುಗೆ ಕೆಲಸನೆಲ್ಲ ನಾನೇ ಮಾಡಬೇಕು. ಈಗ ಸದ್ಯಕ್ಕಾಗೋದಿಲ್ಲ. ಮುಂದೆ ಯಾವತ್ತಾದರೂ ಸಮಯ ನೋಡ್ಕೊಂಡು ಬರ್ತೀನಣ್ಣ. ನೋಡಮ್ಮ, ನೀನು ಸಮಯ ನೋಡ್ಕೊಂಡು ಬರೋ ತನಕ ನನಗೆ ನೀನು ನೋಡದೆ ಇರೋಕ್ಕಾಗೋದೇ ಇಲ್ಲ. ಅದಕ್ಕೆ ನಾಳೆನೇ ನಾನು ನಿಮ್ಮ ಮನೆ ಬರ್ತಾ ಇದ್ದೀನಿ. ನಿಜವಾಗ್ಲೂ ಬರ್ತಿದ್ಯಾ? ನಿನ್ನ ಮಾತು ಕೇಳಿ ನಂಗೆ ತುಂಬ ಖುಷಿ ಆಯ್ತು ಅಣ್ಣ. ನೋಡು, ಜೊತೆಗೆ ವಿಶ್ವತನೂ ಕರ್ಕೊಂಡು ಬಣ್ಣ.
ಖಂಡಿತ ಲಕ್ಷ್ಮಿ, ಎಲ್ಲರನ್ನೂ ಜೊತೆಲಿ ಕರ್ಕೊಂಬರ್ತೀನಿ. ಸರಿ ಅಣ್ಣ, ನೀವು ಬರೋದನ್ನೇ ಕಾಯ್ತಾ ಇರ್ತೀನಿ. ಬಂದ್ಬಿಡಿ ಬೇಗ. ರೀ, ಈಗ ಬಂದಿದ್ರಲ್ಲ, ಯಾರದು ಅಷ್ಟೊತ್ತು ಮಾತಾಡ್ತಿದ್ರಿ? ಅದು ಆಕ್ಚುಲಿ ಅವ್ರ ರಿಲೇಟಿವ್ಗೆ ಏನೋ ಕೆಲಸ ಬೇಕು ಅಂತ ಕೇಳ್ಕೊಂಡ್ ಬಂದಿದ್ರು ಅಷ್ಟೇ. ಹೌದಾ? ಹಾಗಿದ್ರೆ ನಿಮಗೆ ಗೊತ್ತಿರೋರ ಹತ್ರನೋ ಅಥವಾ ನಿಮ್ಮ ಆಫೀಸಲ್ಲೇ ಕೆಲಸ ಕೊಡಿಸ್ಬೋದಲ್ವಾ? ನಾನು ಹಾಗೆ ಯೋಚನೆ ಮಾಡಿದೆ ಜಾನ್ವಿ, ಆದರೆ ಇದೆಲ್ಲ ಆ ಹುಡುಗನ ಕ್ವಾಲಿಫಿಕೇಶನ್ಸ್ ಮೇಲೆ ಡಿಪೆಂಡ್ ಅಲ್ವಾ. ಈಗ ಒಂದು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಆಗಿದ್ರೆ ನಾನು ಖಂಡಿತ ನಮ್ಮ ಕಂಪ್ನಿಲೇ ಕೆಲಸ ಕೊಡ್ತಾ ಇದ್ದೆ. ಅದು ಅಲ್ಲದೆ ಇವ್ರ ಧೋರಣೆ ನೋಡಿ, ಅವ್ನು ಮಾರ್ಕ್ಸಿಗೆ ತಕ್ಕಂಗೆ ನಾನು ಕೆಲಸ ಕೊಡ್ತೀನಿ ಅಂದರೆ ಬೇಡವಂತೆ, ದೊಡ್ಡ ಹುದ್ದೆನೇ ಬೇಕಂತೆ. ಈಗೆಲ್ಲ ಕಡೆ ಬಂದು ಹೀಗೆ ತಲೆ ತಿಂತಾರೆ, ಆಫೀಸ್ಗೆಲ್ಲ ಬಂದ್ಬಿಡ್ತಾರೆ. ಹೌದಾ? ಹೌದು ಜಾನ್ವಿ ಅವರೇ. ಈಗ ನೋಡಿ, ಅವನು ನಿಮ್ಮನ್ನು ನೋಡ್ಕೊಂಡಿದ್ದಾನೆ, ನಿಮ್ಮ ಹತ್ರನೂ ಬಂದು ನನಗೆ ಆ ಕಷ್ಟ ಇದೆ ಈ ಕಷ್ಟ ಇದೆ ಅಂತ ಸರಂಪುರಿಗೆ ಬಿಡ್ತಾನೆ. ಆದರೆ ನೀವು ಎಂಟರ್ಟೈನೇ ಮಾಡಕ್ಕೆ ಹೋಗ್ಬಿಡಿ, ಗೊತ್ತೇ ನನ್ನ ಹತ್ರ ಇದ್ದು ಬಿಡಿ. ಅಲ್ಲ, ಅವ್ರು ಹೇಗೆ ಪರಿಚಯ ನಿಮಗೆ? ಈಗ ಆ್ಯಕ್ಚುಲಿ ನಮ್ಮ ಆಫೀಸ್ ಎಕ್ಸ್ ಎಂಪ್ಲಾಯಿ, ಆಫೀಸಲ್ಲಿ ಇದ್ದಾಗಲೂ ಹೀಗೇನೆ, ನನಗೆ ಅಷ್ಟು ಕಷ್ಟ ಇದೆ ಇಷ್ಟು ಕಷ್ಟ ಇದೆ ಅಂತ ಹೇಳ್ಕೊಳ್ಳೋರು. ನಾನು ಎಷ್ಟೋ ಹೆಲ್ಪ್ ಮಾಡೋ ಪ್ರಯತ್ನ ಮಾಡಿದ್ದೆ, ಆದರೆ ಆಮೇಲೆ ನನಗೆ ಗೊತ್ತಾಗಿದೆ ಏನು ಗೊತ್ತಾ, ಈಸ್ ಅ ಗ್ಯಾಂಬ್ಲರ್ ಆ್ಯಂಡ್ ಆ್ಯನ್ ಅಡಿಕ್ಟ್ ಅಂತ. ಇಂಥವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗಿ ಕೊನೆಗೆ ನಮ್ಮ ರೆಪ್ಯುಟೇಷನ್ ಹಾಳಾಗತ್ತಷ್ಟೆ. ಎಲ್ಲ ಕಡೆ ಕಷ್ಟ, ತೀಕಲಾಟ. ಕಾಟ ಕೊಡೋರ್ಗೆ ಕಾಟನ. ಇದನ್ನೇ ಕರ್ಮ ರಿಟರ್ನ್ಸ್ ಅನ್ನೋದು. ಏನಾಗುತ್ತೋ ಒಂದೊಂದ್ಸತಿ ಏನು ಯೋಚನೆ ಮಾಡದೆ ನಮ್ಗೇನು ಆಗಲ್ಲ ಅಂತ ಏನು ಬೇಕೋ ಅದನ್ನ ಮಾಡ್ತಾ ಇರ್ತೀವಿ. ಆದರೆ ಕರ್ಮ ಅದೇನು ಬೇಕೋ ಅದನ್ನ ಮಾಡ್ತಾ ಇರುತ್ತೆ ಅಲ್ವಾ? ನೋಡಿ, ಈಗ ನಾವು ಇಲ್ಲಿ ಬಂದು ಆರಾಮಾಗಿ ಮಸಾಲೆ ಪುರಿ ತಿನ್ನೋಣ ಅನ್ಕೊಂಡು ಬಂದಿದ್ದು, ಈಗ ಅವನ ವಿಷಯ ಮಾತಾಡ್ತಾ ಕೂತಿದ್ದೀವಿ. ಆರಾಮಾಗಿ ಹೊರಗೆ ಬಂದು ತಿನ್ನೋಕ್ಕೂ ಆಗ್ತಾ ಇಲ್ಲ. ಸರಿ, ನೆಕ್ಸ್ಟು ಇನ್ನೇನು ಆರ್ಡರ್ ಮಾಡಲಿ? ಏನು ಬೇಡ, ನನಗಿಷ್ಟೇ ಸಾಕು. ಅರೆ ಅದು ಹೇಗೆ ಸಾಧ್ಯ? ಪಾನಿಪುರಿ ರೆಡಿ ಇದೆ, ಮೆನುನಲ್ಲಿರೋ ಎಲ್ಲ ಒಂದೊಂದು ಐಟಮ್ ಆರ್ಡರ್ ಮಾಡಾಗಿದೆ, ಒಂದೊಂದು ಸ್ಪೂನ್ ಆದರೂ ನೀವು ತಿನ್ನಲೇಬೇಕಲ್ಲ.